ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಹಜಾದಿ ಬಾನು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಕಾಂತಗಳ ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ ಮತ್ತು ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ. ಈ ಪ್ರಯೋಗ ಮಾಡಲು ಬೇಕಿರುವ ಸಾಧನಗಳೆಂದರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಹೊಂದಿರುವ 2 ಅಯಸ್ಕಾಂತಗಳು. ಮೊದಲಾಗಿ ನಾವು ವಿಜಾತೀಯ ಧ್ರುವಗಳ ಬಗ್ಗೆ ತಿಳಿಯೋಣ. ವಿಜಾತೀಯ ಧ್ರುವಗಳೆಂದರೆ ಒಂದು ಕಾಂತದ ಉತ್ತರ ಧ್ರುವವನ್ನು ಮತ್ತೊಂದು ಕಾಂತದ ದಕ್ಷಿಣ ಧ್ರುವಕ್ಕೆ ಹತ್ತಿರ ತಂದಾಗ ಆಕರ್ಷಿಸುತ್ತವೆ. ಇದರಿಂದ ನಾವು ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ ಎಂದು ಹೇಳಬಹುದು. ಎರಡನೆಯಾಗಿ ನಾವು ಸಜಾತೀಯ ಧ್ರುವಗಳ ಬಗ್ಗೆ ತಿಳಿಯೋಣ. ಸಜಾತೀಯ ಧ್ರುವಗಳೆಂದರೆ ಒಂದು ಕಾಂತದ ಉತ್ತರ ಧ್ರುವವನ್ನು ಮತ್ತೊಂದು ಕಾಂತದ ಉತ್ತರ ಧ್ರುವಕ್ಕೆ ಹತ್ತಿರ ತಂದಾಗ ವಿಕರ್ಷಿಸುತ್ತವೆ. ಇದೇ ರೀತಿ ಒಂದು ಕಾಂತದ ದಕ್ಷಿಣ ಧ್ರುವವನ್ನು ಮತ್ತೊಂದು ಕಾಂತದ ದಕ್ಷಿಣ ಧ್ರುವಕ್ಕೆ ಹತ್ತಿರ ತಂದಾಗ ವಿಕರ್ಷಿಸುತ್ತವೆ. ಇದರಿಂದ ನಾವು ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ ಎಂದು ಹೇಳಬಹುದು. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಗುರುಗಳಿಗೆ ಧನ್ಯವಾದಗಳು.